ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 114ನೇ ಭಾಗವನ್ನು ಪ್ರಾರಂಭಿಸೋಣ. ಈಗಾಗಲೇ ಯುದ್ಧ ಪ್ರಾರಂಭವಾಗಿದ್ದು ಒಬ್ಬೊಬ್ಬ ವಾನರ ವೀರರು ಒಬ್ಬೊಬ್ಬ ರಾವಣನ ರಾಕ್ಷಸರ ಒಂದು ಅಸುರರನ್ನು ಸಂಹರಿಸ್ತಾ ಬರ್ತಿದ್ದಾರೆ. ಆ ಒಂದು ಮುಂದುವರಿದ ಭಾಗದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ. ಈಗ 114ನೇ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ. ತನ್ನ ಸೇನಾಧಿಪತಿಯ ಮರಣದ ವಿಷಯವನ್ನು ಕೇಳಿದ ಬಳಿಕ ರಾವಣನ ಹೃದಯವು ತೀವ್ರವಾದ ದುಃಖದಿಂದ ವ್ಯಾಕುಲವಾಯಿತು. ತನ್ನ ಮಂತ್ರಿಗಳನ್ನು ಉದ್ದೇಶಿಸಿದ ರಾಕ್ಷಸ ರಾಜನು, ನನ್ನ ಬಲವಾದ ವೈರಿಯನ್ನು ನಾನಿನ್ನು ನಿರ್ಲಕ್ಷಿಸಲಾರೆ. ನಾನೇ ಈಗ ಯುದ್ಧ ಭೂಮಿಗೆ ಹೋಗುವೆನು ಎಂದನು. ತನ್ನ ವೈಭವೋಪೇತವಾದ ರಥವನ್ನು ಏರಿದ ರಾವಣನು ತನ್ನ ರಾಕ್ಷಸ ಸೈನ್ಯದೊಂದಿಗೆ ನಗರದ ಹೊರಗೆ ಬಂದನು. ದೊಡ್ಡ ರಾಕ್ಷಸ ಸೈನ್ಯವು ಆಗಮಿಸುತ್ತಿರುವುದನ್ನು ಕಂಡ ರಾಮನು ಅದರ ಮುಖಂಡರ ಬಗ್ಗೆ ವಿಭೀಷಣನಲ್ಲಿ ಪ್ರಶ್ನಿಸಿದನು. ರಾವಣನನ್ನು ಕಂಡ ರಾಮನು ಅವನ ಅಸಾಮಾನ್ಯವಾದ ತೇಜಸ್ಸು ಹಾಗೂ ಶಕ್ತಿಯ ಕಾರಣದಿಂದಾಗಿ ನನಗೆ ರಾಕ್ಷಸ ರಾಜನನ್ನು ನೋಡಲಾಗುತ್ತಿಲ್ಲ. ಆದರೆ ರಾವಣನನ್ನು ನನ್ನ ಎದುರಿಗೆ ಕಾಣಿಸಿಕೊಂಡಿರುವುದನ್ನು ಕಂಡು ನನಗೆ ತುಂಬ ಖುಷಿಯಾಗುತ್ತಿದೆ ಹಾಗೂ ಅದು ನನ್ನ ಸೌಭಾಗ್ಯವೇ ಹೌದು. ಈಗ ಬಹಳ ದಿನಗಳಿಂದ ನನ್ನಲ್ಲಿದ್ದ ಕೋಪವನ್ನು ನಾನು ಹೊರಹಾಕುವೆ ಎಂಬುದಾಗಿ ಉದ್ಗರಿಸಿದನು. ನಗರವನ್ನು ಬಿಡುವ ಮುನ್ನ ದೊಡ್ಡ ಸೈನ್ಯವೊಂದು ಹಿಂದುಳಿದು ಲಂಕೆಯನ್ನು ರಕ್ಷಿಸುವಂತೆ ಆದೇಶಿಸಿದ ರಾವಣನು ಅವರಿಗೆ ಜಾಗರೂಕವಾಗಿರುವಂತೆ, ಇಲ್ಲವಾದಲ್ಲಿ ತನ್ನ ಅನುಪಸ್ಥಿತಿಯ ಲಾಭವನ್ನು ವಾನರರು ಪಡೆದುಕೊಳ್ಳುವರೆಂದು ಎಚ್ಚರಿಸಿದನು. ನಗರದ ಹೊರಗೆ ಬಂದ ರಾವಣನು ಸಮುದ್ರೋಪಾದಿಯ ವಾನರ ಸೈನ್ಯವನ್ನು 2 ಭಾಗಗಳನ್ನಾಗಿರಿಸಿದ ರಾಮ ಲಕ್ಷ್ಮಣರು ತಮ್ಮ ತಮ್ಮ ಬಿಲ್ಲುಗಳನ್ನು ಕೈಗೆತ್ತಿಕೊಂಡಿರುವುದನ್ನು ಕಂಡನು. ಒಂದು ಪರ್ವತ ಶಿಖರವನ್ನು ತೆಗೆದುಕೊಂಡು ಮುನ್ನುಗ್ಗಿದ್ದ ಸುಗ್ರೀವನು ಬಂಡೆಗಳನ್ನು ರಾವಣನ ಕಡೆಗೆ ಎಸೆದಾಗ ಯುದ್ಧ ಪ್ರಾರಂಭವಾಯಿತು. ಆದರೆ ಆ ಬಂಡೆಗಳನ್ನು ತನ್ನ ಬಾಣಗಳಿಂದ ನಿರಾಯಾಸವಾಗಿ ಚೂರು ಚೂರು ಮಾಡಿದ ರಾವಣನು ಇನ್ನೊಂದು ಬಾಣವನ್ನು ಪ್ರಯೋಗಿಸಿದನು. ಅದು ಸುಗ್ರೀವನನ್ನು ಬಹಳ ಆಳವಾಗಿ ಛೇದಿಸಿದಾಗ ಸಹಿಸಲಾಗದ ತೀವ್ರ ನೋವಿನಿಂದ ನರಳಿದ ಅವನು ನೆಲಕ್ಕೆ ಬಿದ್ದನು. ಇದನ್ನು ಕಂಡ ರಾಕ್ಷಸರು ಸಂತೋಷದಿಂದ ಕುಣಿಯಲಾರಂಭಿಸಿದರು. ಆಗ ಪರ್ವತದ ಶಿಖರವನ್ನು ತೆಗೆದುಕೊಂಡ 6 ಜನ ವಾನರ ಮುಖ್ಯಸ್ಥರು ರಾವಣನ ಕಡೆಗೆ ಧಾವಿಸಿದರು. ಆದರೆ ಆ ಬಂಡೆಗಳನ್ನು ತನ್ನ ಬಾಣಗಳಿಂದ ಮತ್ತೆ ಚೂರು ಚೂರು ಮಾಡಿದ ರಾಕ್ಷಸ ರಾಜನು ಆ ವಾನರ ಮುಖಂಡರನ್ನು ಗಾಯಗೊಳಿಸಿ ಬೀಳಿಸಿದನು ಹಾಗೂ ತನ್ನ ಬಾಣಗಳ ಸುರಿಮಳೆಗಳಿಂದ ಅನೇಕ ವೈರಿ ಸೈನಿಕರನ್ನು ಕೊಲ್ಲತೊಡಗಿದನು. ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ತಮ್ಮನ್ನು ತಾವು ಕಂಡುಕೊಂಡ ವಾನರರೆಲ್ಲರೂ ಭಗವಾನ್ ರಾಮರ ಆಶ್ರಯಕ್ಕೆ ಓಡಿದರು. ಆಗ ರಾಮನು ರಾವಣನಿದ್ದ ಕಡೆಗೆ ಹೊರಟನು. ಆದರೆ ರಾಕ್ಷಸ ರಾಜನೊಡನೆ ತಾನು ಮೊದಲು ಯುದ್ಧ ಮಾಡಲು ಅನುಮತಿ ನೀಡಬೇಕೆಂದು ಲಕ್ಷ್ಮಣನು ರಾಮನಲ್ಲಿ ಬೇಡಿದನು. ರಾಮನು ಇದಕ್ಕೆ ಒಪ್ಪಿದಾಗ ರಾಕ್ಷಸ ರಾಜನ ಬಾಣಗಳನ್ನು ಬಂಡೆಗಳಿಂದ ತಡೆ ಮಾಡಿದ ಹನುಮಂತನು ಹಿಂದಿರುಗುತ್ತಿದ್ದ ರಾಮರನ್ನು ರಕ್ಷಿಸಿದನು. ಬಳಿಕ ತನ್ನನ್ನು ತಾನು ತಡೆದುಕೊಳ್ಳಲಾಗದ ಹನುಮಂತನು ರಾವಣನ ಕಡೆಗೆ ಕೂಡಲೇ ಧಾವಿಸಿದನು. ತನ್ನ ಬಲಗೈಯನ್ನು ತನ್ನ ತಲೆಯ ಮೇಲೆ ಎತ್ತಿ ಹಿಡಿದ ಹನುಮಂತನು, ಬ್ರಹ್ಮದೇವನಿಂದ ನೀನು ಪಡೆದ ವರವು ನಿನ್ನನ್ನು ವಾನರರ ಕೈಯಲ್ಲಿ ಸಾಯುವುದರಿಂದ ರಕ್ಷಿಸಲಾಗದು. ನನ್ನ ಬಲಿಷ್ಠವಾದ ಮುಷ್ಟಿಯ ಒಂದು ಏಟಿನಿಂದ ನಾನು ನಿನ್ನನ್ನು ಕೊಲ್ಲುತ್ತೇನೆ ಎಂಬುದಾಗಿ ಸವಾಲೆಸೆದನು. ಆಗ ರಾವಣನು, ನೀನು ನನ್ನನ್ನು ಒಂದು ಸಲ ಮುಕ್ತವಾಗಿ ಹೊಡೆಯಬಹುದು, ಅನಂತರ ನಾನು ನಿನ್ನನ್ನು ಹೊಡೆದುಕೊಳ್ಳುತ್ತೇನೆ ಎಂದು ಹೇಳಿದನು. ಕುಪಿತನಾದ ಹನುಮಂತನು, ನೀನು ಮೂಢನಂತೆ ಏಕೆ ಮಾತನಾಡುತ್ತಿರುವೆ? ನಿನ್ನ ಮಗನಾದ ಅಕ್ಷನನ್ನು ನಾನು ಎಷ್ಟು ಸುಲಭವಾಗಿ ಕೊಂದೆನೆಂದು ನಿನಗೆ ನೆನಪಿಲ್ಲವೇ ಎಂದನು. ಇದನ್ನು ಕೇಳಿ ಮುನ್ನುಗ್ಗಿದ್ದ ರಾವಣನು ಹನುಮಂತನ ಎದೆಗೆ ಅಪ್ಪಳಿಸಿದನು. ಆಗ ಅವನು ತನ್ನ ಸಮತೋಲನವನ್ನು ಕಳೆದುಕೊಂಡು ಹಿಂದಕ್ಕೆ ಆಯತಪ್ಪಿ ಬೀಳುವಂತೆ ಮಾಡಿದನು. ನಂತರ ಚೇತರಿಸಿಕೊಂಡು ರೋಷದಿಂದ ಹನುಮಂತನು ತನ್ನ ಅಂಗೈಯಿಂದ ರಾವಣನ ಮೇಲೆ ಉಗ್ರವಾಗಿ ಪ್ರಹಾರ ಮಾಡಿ ಪ್ರತೀಕಾರ ತೋರಿದಾಗ ರಾವಣನು ತತ್ತರಿಸಿದನು. ಈ ಯುದ್ಧವನ್ನು ವೀಕ್ಷಿಸುತ್ತಿದ್ದ ದೇವಾನುದೇವತೆಗಳು ಮತ್ತು ಋಷಿಗಳು ಹನುಮಂತನನ್ನು
ಹೊಗಳಿದರು. ನಂತರ ಚೇತರಿಸಿಕೊಂಡ ರಾವಣನೂ ಕೂಡ ಹನುಮಂತನನ್ನು ನೀನು ಒಬ್ಬ ಯೋಗ್ಯನಾದ ಪ್ರತಿಸ್ಪರ್ಧಿ ಎಂದು ಪ್ರಶಂಸಿಸಿದನು. ಆಗ ಹನುಮಂತನು, ನೀನು ಇನ್ನೂ ಬದುಕಿದ್ದು ಕ್ಷೇಮವಾಗಿರುವುದರಿಂದ ನನ್ನ ಶಕ್ತಿಯು ನಿಜವಾಗಿಯೂ ಅಲ್ಪವೆಂದು ನನಗೆ ಅರಿವಾಗಿದೆ. ನಾನು ಒಬ್ಬ ಯೋಗ್ಯನಾದ ಎದುರಾಳಿ ಎಂದು ನಿನಗನಿಸಿದರೆ ನೀನು ನನ್ನನ್ನು ಇನ್ನೊಂದು ಬಾರಿ ಹೊಡೆ ಎಂದನು. ರೋಷಗೊಂಡ ರಾವಣನು ತನ್ನ ಬಿಗಿಯಾದ ಮುಷ್ಟಿಯಿಂದ ಹನುಮಂತನ ಎದೆಗೆ ಗುದ್ದಿದಾಗ ವಾನರರ ವೀರನು ತಲೆ ತಿರುಗಿ ಹಿಂದಕ್ಕೆ ಬಿದ್ದನು. ನಂತರ ಹನುಮಂತನನ್ನು ಪಕ್ಕಕ್ಕೆ ಬಿಟ್ಟ ರಾವಣನು ತನ್ನ ಗಮನವನ್ನು ನೀಲನೆಡೆಗೆ ತಿರುಗಿಸಿ ಅವನ ಮೇಲೆ ಬಾಣಗಳ ಸುರಿಮಳೆಗೈದನು. ಸ್ನೇಹಿತರೆ, ರಾಮಾಯಣದ 114ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್, ಹರ ಹರ ಮಹಾದೇವ. ಮತ್ತು ಇನ್ನೊಂದು ಸಂಗತಿ ಏನು ಅಂದರೆ, ಆದಷ್ಟು ರಾಮಾಯಣವನ್ನು ಕೇಳಿ, ಲೈಕ್ ಮಾಡಿ, ಮತ್ತೊಬ್ಬ ನಿಮ್ಮ ಸ್ನೇಹಿತರಿಗೂ ಹಂಚಿ ಅವರು ಸಹ ಕೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದೊಂದು ರಿಕ್ವೆಸ್ಟ್ ಅಂತ ಹೇಳ್ತಾ ನಾನು ಹೊರಡ್ತೀನಿ. ಹರ ಹರ ಮಹಾದೇವ್.